ಎಲೈ ತ್ರಿಪುರನಾಶಕನೇ, ಶ್ರೀಹರಿಯು 1,000 ಕಮಲ ಪುಷ್ಪಗಳನ್ನು ನಿನ್ನ ಚರಣಗಳಿಗೆ ಅರ್ಪಿಸಿ ಪೂಜಿಸುತ್ತಿದ್ದನು. ಆದರೆ ಅದೇ ಸಂದರ್ಭದಲ್ಲಿ ಅದರಲ್ಲಿ ಒಂದು ಕಮಲವು ಕಡಿಮೆ ಬಿದ್ದಾಗ ಅವನು ತನ್ನ ನೇತ್ರ ಕಮಲವನ್ನೇ ನಿನಗೆ ಏರಿಸಿದನು. ಅವನ ಈ ಭಕ್ತಿಯ ಪರಾಕಾಷ್ಠೆಯೇ ಸುದರ್ಶನ ಚಕ್ರ ರೂಪದಿಂದ ಪರಿಣಿತವಾಯಿತು. ಆ ಚಕ್ರವೇ ಇಂದು 3 ಲೋಕಗಳ ರಕ್ಷಣೆಗಾಗಿ ಸದಾ ಜಾಗೃತವಾಗಿರುತ್ತದೆ. ಯಾಜ್ಞಿಕರು ಮಾಡಿದ ಯಜ್ಞ ಮುಗಿದಾಗ ಅದರ ಫಲವನ್ನು ಕೊಡುವುದಕ್ಕಾಗಿ ನೀನು ಎಚ್ಚರವಾಗಿರುವಿ. ಇಲ್ಲದಿದ್ದರೆ ನಾಶವಾದ ಕರ್ಮವು ಈಶ್ವರನ ಆರಾಧನೆಯಲ್ಲದೆ ಹೇಗೆ ತಾನೇ ಫಲಪ್ರದಾನವಾಗುವುದು? ಆದ್ದರಿಂದಲೇ ಯಜ್ಞಾದಿ ಕರ್ಮಗಳ ಫಲವನ್ನು ಕೊಡಲು ನೀನೇ ಸಿದ್ಧನಿರುವುದನ್ನು ನೋಡಿ ವೇದವಚನಗಳಲ್ಲಿ ಶ್ರದ್ಧೆ ಇಟ್ಟು ಜನರು ಕರ್ಮ ಮಾಡಲು ನಿಷ್ಠೆಯಿಂದ ತೊಡಗುತ್ತಾರೆ. ಎಲೈ ಆಶ್ರಯದಾತನೇ, ಸರ್ವ ಪ್ರಾಣಿಗಳ ಸ್ವಾಮಿ ಹಾಗೂ ಕರ್ಮಕಾಂಡದಲ್ಲಿ ವಿಷ್ಣುತನಾದ ದಕ್ಷ ಪ್ರಜಾಪತಿಯೇ ಯಜ್ಞದ ಯಜಮಾನ. ತ್ರಿಕಾಲಜ್ಞ ಋಷಿಗಳೇ, ಋತ್ವಿಜರು, ದೇವತೆಗಳೇ ಸದಸ್ಯರು ಇಂತಹ ಯಜ್ಞದ ಫಲವನ್ನು ನಿಶ್ಚಿಂತವಾಗಿ ಕೊಡುವ ನಿನ್ನಿಂದಲೇ ವಿಧ್ವಂಸವಾಯಿತಲ್ಲ. ಇದು ಸರಿಯಾಗಿಯೇ ಇದೆ. ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞವು ಖಂಡಿತವಾಗಿ ಯಜಮಾನನ ನಾಶಕ್ಕೆ ಕಾರಣವಾಗುತ್ತದಲ್ಲ. ಹೇ ನಾಥನೇ, ಹೆಣ್ಣು ಜಿಂಕೆಯಾದ ಸ್ವಂತ ಕನ್ಯೆಯೊಂದಿಗೆ ಜಿಂಕೆಯಾಗಿ ಬಲವಂತವಾಗಿ ರಮಿಸಲು ಇಚ್ಛಿಸಿದ ಕಾಮುಕ ಬ್ರಹ್ಮದೇವರಿಗೆ ಶಾಸನ ಮಾಡಲಿಕ್ಕಾಗಿ ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ಬೇಟೆಗಾರನಂತೆ ನೀನು ವೇಗವಾಗಿ ಬಾಣ ಪ್ರಯೋಗಿಸಿದೆ. ಅದರಿಂದ ಭಯಗೊಂಡ ಬ್ರಹ್ಮದೇವರು ಆಕಾಶಕ್ಕೆ ನೆಗೆದರು. ಇಂದು ಕೂಡ ಮೃಗಶಿರ ನಕ್ಷತ್ರ ರೂಪದಲ್ಲಿದ್ದ ಆರ್ದ್ರ ನಕ್ಷತ್ರ ರೂಪದಿಂದಿರುವ ನಿನ್ನ ವೇಗವುಳ್ಳ ಬಾಣ ಅವರ ಬೆನ್ನು ಬಿಡುವುದಿಲ್ಲ. ಎಲೈ ತ್ರಿಪುರನಾಶಕನೇ, ತನ್ನ ಸ್ವಂತದ ಪಾರ್ವತಿಯ ಸೌಂದರ್ಯದ ಭರವಸೆಯಿಂದ ನಿನ್ನನ್ನು ಗೆಲ್ಲಲು ಧನಸ್ಸನ್ನು ಸಿದ್ಧಗೊಳಿಸಿ ನಿನ್ನ ಮೇಲೆ ಬಾಣ ಬಿಡಲು ಹವಣಿಸುತ್ತಿರುವ ಕಾಮದೇವನನ್ನು ನೀನು ಒಣಹುಲ್ಲಿನಂತೆ ಕ್ಷಣ ಮಾತ್ರದಲ್ಲಿ ತನ್ನೆದುರಿಗೆ ಸುಟ್ಟು ಬಿಟ್ಟೆ. ಹೇ ಯೋಗೀಶ್ವರನೇ, ಇದೆಲ್ಲವನ್ನು ನೋಡಿಯೂ ಪಾರ್ವತೀ ದೇವಿಯು ನೀನು ನಿನ್ನ ಶರೀರದ ಅರ್ಧ ಭಾಗದಲ್ಲಿ ಆಕೆಗೆ ಸ್ಥಾನ ಕೊಟ್ಟಿದ್ದರಿಂದ ನಿನ್ನನ್ನು ಸ್ತ್ರೀಸಕ್ತನೆಂದು ತಿಳಿದುಕೊಂಡಿದ್ದಾರೆ. ಎಲೈ ವರದನೇ, ಬಡಪಾಯಿ ಸ್ತ್ರೀಯರು ಮುಗ್ಧರಾಗಿರುತ್ತಾರೆ ಎಂದು ಹೇಳಬೇಕಾಗುವುದು. ಎಲೈ ಕಾಮನಾಶಕನೇ, ಸ್ಮಶಾನದಲ್ಲಿ ನಿನ್ನ ವಿಹಾರ, ನಿನ್ನ ಸಂಗಡಿಗರು ಪಿಶಾಚಿಗಳು, ಚಿತಾಭಸ್ಮವೇ ಅಂಗರಾಗರು, ನರಕಪಾಲಗಳ ಮಾಲೆ ಕೊರಳಿನಲ್ಲಿ. ಹೀಗೆ ನಿನ್ನ ಎಲ್ಲ ವೇಷಭೂಷಣಗಳು ವ್ಯವಹಾರ ದೃಷ್ಟಿಯಿಂದ ಅಮಂಗಲವೇ ಆಗಿದ್ದರೂ ಹೇ ವರದಾಯಕನೇ, ನಿನ್ನ ಸ್ಮರಿಸುವವರಿಗೆ ಮಾತ್ರ ಅದು ಪರಮ ಕಲ್ಯಾಣ ಮಾಡುವುದಾಗಿದೆ. ಯೋಗಿಗಳು ಯಥಾವಿಧಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಮನಸ್ಸನ್ನು ಅಂತರಾತ್ಮದಲ್ಲಿ ಏಕಾಗ್ರಗೊಳಿಸಿದಾಗ ಅವರ ಶರೀರದಲ್ಲಿ ಆನಂದದಿಂದ ರೋಮಾಂಚಿತವಾಗುತ್ತದೆ. ಕಣ್ಣುಗಳಲ್ಲಿ ಆನಂದದಾಶ್ರುಗಳು ತುಂಬಿ ಬರುತ್ತವೆ. ಅಂತರಂಗದಲ್ಲಿ ಇರುವ ತತ್ವವನ್ನು ನೋಡಿದ್ದರಿಂದ ಅಮೃತದ ಸಾಗರದಲ್ಲಿ ಹಾರಬೇಕೆಂಬ ಆನಂದ ಅವರಿಗೆ ಆಗುತ್ತದೆ. ಆ ತತ್ವವು ಭಗವಂತನೇ ನೀನೇ ಆಗಿರುವೆ. ನೀನೇ ಸೂರ್ಯನಾಗಿರುವೆ, ಚಂದ್ರನಾಗಿರುವೆ, ವಾಯು ಆಗಿರುವೆ, ಅಗ್ನಿ ಆಗಿರುವೆ, ಜಲ, ಆಕಾಶ, ಪೃಥ್ವಿವೇ ನೀನೇ ಆಗಿರುವೆ ಮತ್ತು ಆತ್ಮನೂ ಆಗಿರುವೆ. ಹೀಗೆ ಅಷ್ಟಮೂರ್ತಿಗಳ ರೂಪದಲ್ಲಿ ನಿನ್ನನ್ನು ವಿದ್ವಾಂಸರು ಬೇಕಾದರೆ ವರ್ಣಿಸಲಿ. ಆದರೆ ಹೇ ವಿಶ್ವವ್ಯಾಪಕ, ನೀನು ಅಲ್ಲದಿರುವ ತತ್ವವೇ ಈ ಚರಾಚರದಲ್ಲಿ ನಮಗೆ ಕಂಡುಬರುವುದೇ ಇಲ್ಲ. ಎಲೈ ಆಶ್ರಯದಾತ ಮಹಾದೇವ, ಋಗ್ವೇದ, ಯಜುರ್ವೇದ, ಸಾಮವೇದ ಇವು 3 ವೇದಗಳು. ಜಾಗೃತಿ, ಸ್ವಪ್ನ, ಸಮಷ್ಟಿ ಎಂಬ 3 ಸ್ಥಿತಿಗಳು, ಸ್ವರ್ಗ, ಮೃತ್ಯು, ಪಾತಾಳ ಈ 3 ಲೋಕಗಳು, ಬ್ರಹ್ಮ, ವಿಷ್ಣು, ಮಹೇಶ ಈ 3 ದೇವತೆಗಳು, ಇವುಗಳ ಬೋಧ ಮಾಡಿ
ಮಾಡಿಸುವ ಆಕಾರ, ಉಕಾರ, ಮಕಾರ ಇವುಗಳಲ್ಲದೆ ಎಲ್ಲ ವಿಕಾರಗಳ ಆಚೆ ಇರುವ ನಿನ್ನ ನಾಲ್ಕನೆಯ ಪರಮಪದ ಬೋಧ ಮಾಡಿಸುವ ಸೂಕ್ಷ್ಮ ಧ್ವನಿಯಾದ ಓಂಕಾರ ಪದವು ವೃಷ್ಟಿ ರೂಪದಲ್ಲಿ ಮತ್ತು ಸಮಷ್ಟಿ ರೂಪದಲ್ಲಿ ಇರುವುದು ನಿನ್ನನ್ನೇ ವರ್ಣಿಸುತ್ತದೆ. ಎಲೈ ದೇವನೇ, ಭವ, ಶರ್ವ, ರುದ್ರ, ಪಶುಪತಿ, ಉಗ್ರ, ಮಹಾದೇವ, ಭೀಮ ಮತ್ತು ಈಶಾನ ಈ ನಿನ್ನ 8 ನಾಮಗಳು ವೇದ ಪ್ರತಿಪಾದಿತಗಳೇ ಆಗಿವೆ. ಈ ಹೆಸರುಗಳುಳ್ಳ ಪರಮಪ್ರಿಯ ಹಾಗೂ ಸ್ವಪ್ರಕಾಶ ರೂಪನಾಗಿರುವ ನಿನಗೆ ನಾನು ಸ್ಮರಿಸುತ್ತೇನೆ. ಎಲೈ ವನಪ್ರಿಯ ದೇವ, ಅತ್ಯಂತ ಹತ್ತಿರ ಹಾಗೂ ಅತ್ಯಂತ ದೂರವಿರುವ ನಿನಗೆ ನಮಸ್ಕಾರವು. ಹೇ ಮದನಾಂತಕ, ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಮಹಾನ್ ಆಗಿರುವ ನಿನಗೆ ನಮಸ್ಕಾರವು. ಹೇ ತ್ರಿನಯನನೇ, ಎಲ್ಲರಿಗಿಂತ ವೃದ್ಧ ಹಾಗೂ ಎಲ್ಲರಿಗಿಂತ ತರುಣನಾಗಿರುವ ನಿನಗೆ ನಮಸ್ಕಾರಗಳು. ಪರೋಕ್ಷ ಮತ್ತು ಅಪರೋಕ್ಷನಾಗಿರುವ ವಿಶ್ವರೂಪ ಶಿವನಿಗೆ ನಮಸ್ಕಾರಗಳು. ವಿಶ್ವೋತ್ಪತ್ತಿಯ ಸಮಯ. ರಜೋಗುಣ ಪ್ರಧಾನ ಬ್ರಹ್ಮ ದೇವ ಸ್ವರೂಪ ಭವನಿಗೆ ನನ್ನ ನಮಸ್ಕಾರ. ವಿಶ್ವ ಸಂಹಾರದ ಸಮಯ. ತಮೋಗುಣ ಪ್ರಬಲವಾಗಿರುವ ರುದ್ರ ಸ್ವರೂಪ ಹರನಿಗೆ ನನ್ನ ನಮಸ್ಕಾರ. ಜನರಿಗೆ ಸುಖವನ್ನು ಕೊಡಲಿಕ್ಕಾಗಿ ಸತ್ವಗುಣವು ಹೆಚ್ಚಾಗಿರುವ ವಿಷ್ಣು ರೂಪ ಮೃಡನಿಗೆ ನನ್ನ ನಮಸ್ಕಾರ. ತ್ರಿಗುಣಾತೀತ ಅತ್ಯಂತ ತೇಜೋಮಯ ಪರಮಪದದಲ್ಲಿ ವಾಸಿಸುವ ಶಿವನಿಗೆ ನನ್ನ ನಮಸ್ಕಾರ. ಎಲೈ ವರದಾಯಕನೇ, ಅಪರಿಪಕ್ವ ಹಾಗೂ ಅತ್ಯಂತ ಕಷ್ಟದಿಂದ ಹತೋಟಿಯಲ್ಲಿರುವ ಈ ನನ್ನ ಮನಸ್ಸು ಎಲ್ಲಿ ಗುಣಗಳ ಸೀಮೆಯನ್ನು ದಾಟಿರುವ ನಿನ್ನ ಶಾಶ್ವತ ಸಮೃದ್ಧಿಯಲ್ಲಿ. ಇದರಿಂದ ಭಯಗೊಂಡ ನನ್ನನ್ನು ನಿನ್ನ ಭಕ್ತಿಯಿಂದ ಪ್ರೋತ್ಸಾಹಿಸಿ ನನ್ನಿಂದ ಈ ಶಬ್ದ ಕುಸುಮಗಳ ಉಪಹಾರವನ್ನು ಸಿದ್ಧಗೊಳಿಸಿಕೊಂಡೆ. ಅದನ್ನು ನಾನು ನಿನ್ನ ಚರಣಗಳಲ್ಲಿ ಅರ್ಪಿಸುತ್ತಿದ್ದೇನೆ. ಎಲೈ ಈಶ್ವರನೇ, ಸಮುದ್ರವೆಂಬ ಪಾತ್ರೆಯಲ್ಲಿ ಪರ್ವತದಷ್ಟು ಮಸಿಯನ್ನು ಹಾಕಿ ಶಾಯಿ ಸಿದ್ಧಗೊಳಿಸಿ ಕಲ್ಪವೃಕ್ಷದ ರೆಂಬೆಯನ್ನೇ ಲೆಕ್ಕಣಿಗೆಯಾಗಿ ಮಾಡಿ ಪೃಥ್ವಿಯನ್ನೇ ಬಿಳಿಹಾಳೆಯಾಗಿಸಿ ಸ್ವತಃ ಸರಸ್ವತಿಯ ಸತತ ಬರೆಯುತ್ತಾ ಕುಳಿತರು ನಿನ್ನ ಸಮಸ್ತ ಗುಣಗಳನ್ನು ಆಕೆಯು ಬರೆಯಲಾರಳು. ವಾಸ್ತವವಾಗಿ ಈಶ್ವರನು ನಿರ್ಗುಣನಾಗಿರುವನು. ಹೀಗಿದ್ದರೂ ಅವನ ಶ್ರೇಷ್ಠ ಗುಣಗಳನ್ನು ಎಲ್ಲೆಡೆ ವರ್ಣಿಸಲಾಗುತ್ತದೆ. ಅಸುರರು, ದೇವತೆಗಳು ಮತ್ತು ದೊಡ್ಡ ದೊಡ್ಡ ಋಷಿಗಳು ಪೂಜಿಸುತ್ತಿರುವ ಚಂದ್ರಮೌಳಿ ಶಿವನ ಈ ಸುಂದರ ಸ್ತೋತ್ರವನ್ನು ಅವನ ಎಲ್ಲ ಗಣಗಳಲ್ಲಿ ಶ್ರೇಷ್ಠನಾದ ಪುಷ್ಪದಂತ ಎಂಬ ಗಂಧರ್ವನು ಶಿಖರಿಣಿ ಎಂಬ ದೊಡ್ಡ ವೃತ್ತದಲ್ಲಿ ರಚಿಸಿರುವನು. ಶುದ್ಧ ಅಂತಃಕರಣದಿಂದ ಶ್ರೀ ಶಿವನ ಈ ಪವಿತ್ರ ಸ್ತೋತ್ರವನ್ನು ಪ್ರತಿದಿನವೂ ಅತ್ಯಂತ ಭಕ್ತಿಯಿಂದ ಪಠಿಸುವ ಮನುಷ್ಯನಿಗೆ ಜಗತ್ತಿನಲ್ಲಿ ಹೆಚ್ಚಿನ ಐಶ್ವರ್ಯ, ದೀರ್ಘಾಯುಷ್ಯ, ಪುತ್ರ ಪೌತ್ರ ಮತ್ತು ಕೀರ್ತಿ ಲಭಿಸಿ ಬಳಿಕ ಅವನು ಶಿವಲೋಕದಲ್ಲಿ ಶಿವನಂತೆಯೇ ಆಗುವನು. ಶ್ರೀ ಶಿವನಿಗಿಂತ ಹೆಚ್ಚಿನ ಶ್ರೇಷ್ಠ ದೇವರು ಇಲ್ಲ. ಮಹಿಮನ ಸ್ತೋತ್ರಕ್ಕಿಂತ ಶ್ರೇಷ್ಠ ಇನ್ನೊಂದು ಸ್ತೋತ್ರವಿಲ್ಲ. ಅಘೋರೆ ಭೋ, ಈ ಮಂತ್ರಕ್ಕಿಂತ ಶ್ರೇಷ್ಠ ಮಂತ್ರ ಇನ್ನೊಂದಿಲ್ಲ. ಶ್ರೀ ಗುರುವಿಗಿಂತ ಶ್ರೇಷ್ಠ ತತ್ವವೂ ಇಲ್ಲ. ದೀಕ್ಷೆ ಪಡೆಯುವುದು, ದಾನ ಮಾಡುವುದು, ತಪಸ್ಸಾಚರಣೆ, ತೀರ್ಥಯಾತ್ರೆ, ಜ್ಞಾನ, ಯಜ್ಞಯಾಗಾದಿ ಕರ್ಮಗಳು ಇವುಗಳಲ್ಲಿ ಯಾವುದೇ ಶಿವಮಹಿಮ್ನ ಸ್ತೋತ್ರ ಪಾರಾಯಣದ 16ನೆಯ ಒಂದಂಶಕ್ಕೂ ಸರಿ ದೊರಕಲಾಗದು. ಪುಷ್ಪದಂತ ಎಂಬ ಎಲ್ಲ ಗಂಧರ್ವರ ರಾಜನು ಚಂದ್ರಮೌಳಿ ಮಹಾದೇವನ ಸೇವಕನಾಗಿದ್ದನು. ಒಮ್ಮೆ ಅವನು ಶ್ರೀಶಂಕರನ ಕ್ರೋಧದಿಂದ ತನ್ನ ಮಹಿಮೆಯನ್ನು ಕಳೆದುಕೊಂಡನು. ಅದನ್ನು ಪುನಃ ಪಡೆದುಕೊಳ್ಳಲು ಅವನು ಈ ಭಗವಾನ್ ಶಿವನ ತತ್ವವನ್ನು ಹೇಳುವ ಅತ್ಯಂತ ದಿವ್ಯ ಸ್ತೋತ್ರವನ್ನು ರಚಿಸಿದನು. ಶ್ರೇಷ್ಠ ದೇವತೆಗಳಿಗೆ ಮತ್ತು ಮುನಿಗಳಿಗೆ ಪೂಜ್ಯವಾದ ಸ್ವರ್ಗ ಹಾಗೂ ಮೋಕ್ಷವನ್ನು ದೊರಕಿಸಿಕೊಡುವ ಮುಖ್ಯ ಸಾಧನೆಯಾದ ಪುಷ್ಪದಂತ ವಿರಚಿತ ಫಲಪ್ರಾಪ್ತಿ ಮಾಡಿಕೊಡುವ ಈ ಸ್ತೋತ್ರವನ್ನು ಮನುಷ್ಯನು ಏಕಾಗ್ರ ಚಿತ್ತದಿಂದ ಕೈ ಮುಗಿದು ಹೇಳಿದರೆ
ಕಿನ್ನರರಿಂದ ಸ್ತುತಿಯನ್ನು ಪಡೆಯುತ್ತಾ ಶಿವನ ಬಳಿಗೆ ಹೋಗುತ್ತಾನೆ. ಪುಷ್ಪದಂತ ಗಂಧರ್ವನು ರಚಿಸಿದ ಶಿವ ವರ್ಣನ ಪರ ಈ ಸ್ತೋತ್ರವು ಮೊದಲಿನಿಂದ ಕೊನೆಯವರೆಗೆ ಪವಿತ್ರವೂ ಮನೋಹರವೂ ಕಲ್ಯಾಣಕಾರಕವೂ ಆಗಿದೆ. ಇಂತಹ ಈ ಶಬ್ದ ಕುಸುಮಾಂಜಲಿಯನ್ನು ನಾನು ಭಗವಾನ್ ಶಂಕರನ ಚರಣಗಳಲ್ಲಿ ಅರ್ಪಿಸಿದ್ದೇನೆ. ಅದರಿಂದ ದೇವಾದಿದೇವ ಸದಾಶಿವನು ನನ್ನ ಮೇಲೆ ಪ್ರಸನ್ನನಾಗಲಿ. ಹೇ ಮಹೇಶ್ವರನೇ, ನೀನು ಹೇಗಿರುವೆ ಎಂಬ ನಿನ್ನ ವಾಸ್ತವಿಕ ಸ್ವರೂಪ ನನಗೆ ತಿಳಿಯದು. ಎಲೈ ಮಹಾದೇವನೇ, ನೀನು ಹೇಗಿರುವೆಯೋ ಹಾಗಿರುವೆ. ನಿನಗೆ ನನ್ನ ನಮಸ್ಕಾರ. ಈ ಸ್ತೋತ್ರವನ್ನು ದಿನದಲ್ಲಿ 1 ಸಲ, 2 ಸಲ ಅಥವಾ 3 ಸಲ ಹೇಳುವ ಮನುಷ್ಯನು ಪಾಪಗಳಿಂದ ಮುಕ್ತನಾಗಿ ಶಿವಲೋಕದಲ್ಲಿ ಆದರಣೀಯನಾಗುತ್ತಾನೆ. ಶ್ರೀ ಪುಷ್ಪದಂತನ ಮುಖಕಮಲದಿಂದ ಹೊರಬಿದ್ದ ಶ್ರೀ ಶಿವನಿಗೆ ಪ್ರಿಯವಾದ ಪಾಪಗಳನ್ನು ಇಲ್ಲವಾಗಿಸುವ ಈ ಸ್ತೋತ್ರವನ್ನು ಏಕಾಗ್ರತೆಯಿಂದ ಪಠಿಸಿದರೆ ಚರಾಚರದ ಅಧಿಪತಿ ಭಗವಾನ್ ಶ್ರೀ ಮಹೇಶ್ವರನು ಅತ್ಯಂತ ಸಂತುಷ್ಟನಾಗಿರುವನು. ಸಂಕ್ಷಿಪ್ತ ಶ್ರೀ ಶಿವಪುರಾಣ ಸಂಪೂರ್ಣವಾಯಿತು.